ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಬಹುತೇಕ ಜಲಾಶಯಗಳು ಭರ್ತಿಯಾಗಿದೆ. ಆದರೂ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗ್ಬಿಟ್ಟಿದೆ. ಮಹಿಳೆಯರು ಖಾಲಿ ಕೂಡ ಹಿಡ್ಕೊಂಡು ಪುರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಜೀವ ಜಲಕ್ಕೆ ಬವಣೆ ಎದುರಾಗಿರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಕಳೆದ 1 ತಿಂಗಳಿಂದಲೂ ಕೂಡ ಕುಡಿಯುವ ನೀರು ಬಿಟ್ಟಿಲ್ಲ ಅಂತೇಳಿ ಇಲ್ಲಿಯ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆಗಾಲದಲ್ಲೂ ಹನಿ ಹನಿ ನೀರಿಗಾಗಿ ಹಾಹಾಕಾರ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಜೀವಜಲಕ್ಕೆ ಹೋರಾಟ. ಮಳೆ ನಡುವೆಯೂ ಕಾಲಿಕೊಡ ಹಿಡಿದು ಆಕ್ರೋಶ. ಜಿಟಿ ಮಳೆಯಲ್ಲಿ ಕಾಲಿಕೊಡ ಹಿಡಿದು ಮಹಿಳೆಯರ ಹೋರಾಟ. ಕಳೆದ 1 ತಿಂಗಳಿನಿಂದ ನೀರು ಬಂದಿಲ್ಲವೆಂದು ಕಿಡಿ. ಅಂದಹಾಗೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮಳೆಗಾಲದಲ್ಲೂ ಜೀವಜಲಕ್ಕೆ ಹಾಹಾಕಾರ ಶುರುವಾಗಿದೆ. ಲಕ್ಷ್ಮೇಶ್ವರ ಪಟ್ಟಣದ ಹಳ್ಳದ ಕೆರೆ ಓಣಿಯಲ್ಲಿ ಹನಿ ಹನಿ ನೀರಿಗೆ ಜನ ಪರದಾಡ್ತಿದ್ದಾರೆ. ಕುಡಿಯುವ ನೀರು ಬಿಡುವಂತೆ ಕೇಳಿದ್ರೆ ಪೈಪ್ ಒಡೆದು ಹೋಗಿದೆ, ವಿದ್ಯುತ್ ಇಲ್ಲವೆಂದು ಕುಂಟು ನೆಪ ಹೇಳ್ತಾ ಇದ್ದಾರಂತೆ. ನೀರಿಲ್ಲ, ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ನೀರು ಬಿಡ್ತಾರ. ನೀರು ಬಿಡ್ರಿ ಅಂದ್ರೆ ಪೈಪ್ ಹೊಡೆದಾರ ಅಂತ, ಪೈಪ್ ಹೊಡೆದವು ಅಂತಾರ. ನೀರಿಲ್ಲ ಹೊಳ್ಯಾಗ ಅಂತಾರ. ಕರೆಂಟ್ ಇಲ್ಲ ಕೆಟ್ಟೈತಿ ಅಂತಾರ. ಮತ್ತೆಲ್ಲರೂ ನೆಂಬರ್ ಬಿಡ್ರಿ, ಅವ್ರೆಲ್ಲರೂ ಸತ್ಗಿತ್ರೇನ್ರಿ? ಹಂಗಾರ ಅದಾರೋ ನಿಲ್ಲ, ಅಧಿಕಾರಿಗಳು ಅದಾರ ಇಲ್ಲ? ತುಂಬಿದ್ರೆ ನೀರು ತುಂಬೈತಿ, ನೀರಿಲ್ಲ ಅಂತಾರಲ್ಲ. ತಿಂಗಳಿಗಟ್ಲೆ ನೀರು ಬಿಡಂಗಿಲ್ಲ. ಯಾಕೆ ಬಿಡಂಗಿಲ್ಲ ನೀರು? ಬಿಲ್ ಕಟ್ಟು ಅಂತ ಬರ್ತಾರ. ಬಿಲ್ ಕಟ್ಟಂಗಿಲ್ಲ ಅಂದ್ರೆ ನಾಳೆ ಬಂದ್ ಮಾಡ್ತಾರ. ಮತ್ತು ನಾವು ಎಲ್ಲಿ ಹೋಗ್ಬೇಕು ಹೇಳ್ರಿ? ಹಂಗಾರ ಬಡವ್ರು ನೀವು ಅಲ್ಲಿ ಕುಂತು ಹೇಳ್ತೀರಿ, ಬರ್ಬೇಕ್ರಿ, ನೋಡ್ರಿ ಅಡ್ಡಾಡಿಲ್ಲ ನೀರಿನ ಪರಿಸ್ಥಿತಿನ, ನಿಮ್ಗೂ ಅರ್ಥ ಆಕತಿ. ಮಲೆನಾಡು ಭಾಗದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ತುಂಗಭದ್ರಾ ನದಿ ಕೂಡ ಉಕ್ಕಿ ಹರಿಯುತ್ತಿದೆ. ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಬ್ಯಾರೇಜ್ ಭರ್ತಿಯಾಗಿದ್ದು ಅಪಾರ ಪ್ರಮಾಣದ ನೀರು ಹರಿಬಿಡಲಾಗ್ತಿದೆ. ಜನಪ್ರತಿನಿಧಿಗಳು ಮನೆಯಲ್ಲಿ ಫಿಲ್ಟರ್ ನೀರು ಕುಡಿಯುತ್ತಾರೆ. ನಾವು ಅವರನ್ನ ಆಯ್ಕೆ ಮಾಡಿ ಕಳಿಸಿದ ನಾವು ಹೊಲಸು ನೀರು ಕುಡಿಯುವ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಂದಾಗ ಈಗ ತಿಂಗಳಗಂಟ್ಲೆ ನೀರು ಬಿಟ್ಟಂದ್ರೆ ನಾವು ಗುಂಡಿ ಒಳಗೆ ಕಾದು ಇಟ್ಕೋಬೇಕ್ರಿ. ಅವು ಬರ್ರಿ ಬೇಕಾರೆ ನಮ್ಮ ಮನೆಗೆ ಬಂದು ನೋಡ್ರಿ ನೀವು ನೀರಂಕರ ರಾಡಿ. ಈಗ ಆರಿಸಿ ಹೋದವ್ರ ಮನ್ಯಾಗ ಫಿಲ್ಟರ್ ನೀರು, ನಾವು ಓಟ್ ಹಾಕ್ದಾರ ಮನ್ಯಾಗ ರಾಡಿ ನೀರು ಕುಡಿಬೇಕು. ಇದು ಯಾವ ನ್ಯಾಯ? ನಮ್ಮ ನ್ಯಾಯ ಬೇಕು ಅಂತ ನಾವು ಕೇಳಕೊಂತೇವ್ರಿ. ತುಂಗಭದ್ರಾ ನದಿಯಲ್ಲಿ ಸಾಕಷ್ಟು ನೀರು ಇದ್ರೂ ಲಕ್ಷ್ಮೇಶ್ವರ ಪಟ್ಟಣದ ಜನರು ನೀರಿನ ಬವಣೆ ಎದುರಿಸುತ್ತಿದ್ದಾರೆ. ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹಾಗೂ ಪುರಸಭೆ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕಿದೆ. ಇಲ್ಲಿಯ ಭಾಗದ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಜಲಾಶಯದಲ್ಲಿ ಸಾಕಷ್ಟು ನೀರಿದ್ರೂ ಕೂಡ ಲಕ್ಷ್ಮೇಶ್ವರ ಪಟ್ಟಣದ 23 ವಾರ್ಡ್ಗಳಲ್ಲಿ ಕೂಡ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಇನ್ನಾದರೂ ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಅದು ಜಿಲ್ಲಾ ಕೇಂದ್ರವಾಗಿ ಘೋಷಣೆಯಾಗಿ 15 ವರ್ಷಗಳೇ ಗತಿಸಿದೆ. ಆದರೂ ಸಹ ಆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾತ್ರ ಶೂನ್ಯ. ಎಲ್ಲಂದರಲ್ಲಿ ಬಿದ್ದಿರುವ ರಸ್ತೆ, ತಗ್ಗು ಗುಂಡಿಗಳೇ ಇದಕ್ಕೆ ಹಿಡಿದ ಕೈಗನ್ನಡಿ ಎನ್ನಬಹುದು. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಗುಂಡಿಗಳದ್ದೇ ಕಾರುಬಾರು. ಅಂಗೈಯಲ್ಲಿ ಜೀವ ಹಿಡಿದು ಸವಾರರ ಡೆಡ್ಲಿ ಸಂಚಾರ. ಹೀಗೆ ನಿಧಾನವಾಗಿ ಗುಂಡಿ ತಪ್ಪಿಸಿ ಸಂಚರಿಸೋ ವಾಹನ ಸವಾರರು, ಸಾವಿನ ಹೆದ್ದಾರಿಯಾಗಿ ಕಾಯ್ತಿರೋ ಗುಂಡಿಗಳು, ಅಂಗೈಯಲ್ಲಿ ಜೀವ ಹಿಡಿದು ಸಂಚಾರ. ಜಿಲ್ಲಾ ಕೇಂದ್ರ ಯಾದಗಿರಿ ನಗರದಿಂದ ಸ್ವಲ್ಪ ದೂರ ಹೋದ್ರೆ ಸಾಕು ಗುಂಡಿಗಳ ದರ್ಶನ ಆಗುತ್ತೆ. ವಿಜಯಪುರದಿಂದ ಕೊಂಡಗಲ್ಗೆ ಸಂಪರ್ಕಿಸುವ ರಸ್ತೆ ಸ್ಥಿತಿಯಂತೂ ಅಯೋಮಯವಾಗಿದೆ.
ಯಾದಗಿರಿ ನಗರ ಹೊರವಲಯದಲ್ಲಿರುವ ರಸ್ತೆ ತೀರಾ ಹದಗೆಟ್ಟಿದೆ. ಇತ್ತ ವಡಗೇರ ತಾಲೂಕಿನ ಗುರುಸಣಗಿ ಕ್ರಾಸ್ನಿಂದ ಶಹಾಪುರದವರೆಗೆ ಗುಂಡಿಗಳದ್ದೇ ಕಾರುಬಾರು. ನಿತ್ಯ ಈ ರಸ್ತೆಯಲ್ಲಿ ಸಾಲು ಸಾಲು ಅಪಘಾತಗಳು ಸಂಭವಿಸುತ್ತಿವೆ. ಈ ರಸ್ತೆಯಲ್ಲಿ ಓಡಾಡಲು ವಾಹನ ಸವಾರರು ಹಿಂದೇಟು ಹಾಕ್ತಿದ್ದಾರೆ. ನಿತ್ಯ ಸಾವಿರಾರು ವಾಹನಗಳು ಓಡಾಡುವ ರಸ್ತೆ ಹದಗೆಟ್ಟಿರೋದ್ರಿಂದ ಸವಾರರ ಪಾಡು ಹೇಳತೀರದಾಗಿದೆ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಪರದಾಡುವಂತಾಗಿದೆ. ಕೂಡಲೇ ಅಧಿಕಾರಿಗಳು, ಸಚಿವರು, ಶಾಸಕರು ಎಚ್ಚೆತ್ತು ರಸ್ತೆ ದುರಸ್ತಿಪಡಿಸಬೇಕು. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮನೆಯಲ್ಲಿದ್ದ ಗ್ಯಾಸ್ ಗೀಸರ್ನಿಂದ ಅನಿಲ ಸೋರಿಕೆಯಾಗಿ ತಾಯಿ ಮಗ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ರಾಮನಗರದಲ್ಲಿ ನಡೆದಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಗ್ಯಾಸ್ ಗೀಸರ್ ಬಳಸುವವರೇ ಎಚ್ಚರ. ಗೀಸರ್ನಿಂದ ತಾಯಿ ಮಗನ ದುರಂತ ಅಂತ್ಯ. ತಂತ್ರಜ್ಞಾನಗಳು ಮುಂದುವರೆದಂತೆ ಮಾನವ ಜೀವಕ್ಕೆ ಅಪಾಯಗಳು ಹೆಚ್ಚಾಗುತ್ತಲೇ ಇವೆ. ಆಧುನಿಕ ಬದುಕಿನ ಭಾಗವಾಗಿ ಹೋಗಿರುವ ಗೀಸರ್ಗೆ ತಾಯಿ ಮಗ ಬಲಿಯಾಗಿದ್ದಾರೆ. ಮಾಗಡಿ ಪಟ್ಟಣದಲ್ಲಿ ಅಮ್ಮ ಮಗ ಇಬ್ಬರು ಸಾವಿನಲ್ಲೂ ಒಂದಾಗಿದ್ದಾರೆ. ಮಾಗಡಿಯ ಶೋಭಾ ಹಾಗೂ ದಿಲೀಪ್ ಮೃತ ದುರ್ದೈವಿಗಳು. ಸ್ನಾನಕ್ಕೆಂದು ದಿಲೀಪ್ ಗ್ಯಾಸ್ ಗೀಸರ್ ಆನ್ ಮಾಡಿದ್ದಾನೆ. ಸ್ನಾನಕ್ಕೆ ಹೋದ ಮಗ ತುಂಬಾ ಸಮಯದಿಂದ ಹೊರಬಂದಿಲ್ಲ ಅಂತ ತಾಯಿ ಬಾತ್ರೂಮ್ಗೆ ಹೋಗಿದ್ದಾಳೆ. ಗೀಸರ್ನಿಂದ ಬಿಡುಗಡೆಯಾದ ಕಾರ್ಬನ್ ಮೊನಾಕ್ಸೈಡ್ ತಾಯಿ ಮಗನನ್ನ ಬಲಿ ಪಡ್ಕೊಂಡಿದೆ. ಇನ್ನು ಘಟನೆ ನಡೆದಾಗ ಶೋಭಾ ಅವರ ಮಗಳು ಮನೆಯಲ್ಲಿ ಇಲ್ಲದ ಕಾರಣ ಅದೃಷ್ಟವಶಾತ್ ಪಾರಾಗಿದ್ದಾರೆ. ದುರದೃಷ್ಟಕರ ಅಂದ್ರೆ ಯಾವುದೇ ರೀತಿಯ ಗಾಳಿ ಆಚೆ ಹೋಗಕ್ಕೆ ಅವಕಾಶ ಇಲ್ಲ. ಗ್ಯಾಸು ಗಾಳಿ ಹೋಗೋಕೆ ಅವಕಾಶ ಇಲ್ಲ ಅಂದಾಗ ಅದು ಮೋಸ್ಟ್ ಡೇಂಜರಸ್ ಅನ್ನೋ ಒಂದು ವಿಚಾರ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಇವರಿಗೆ ಅದು ತಿಳುವಳಿಕೆ ಬಂದಿಲ್ಲ. ಹಾಗಾಗಿ ಮಗ ಸ್ನಾನ ಮಾಡ್ಕೊಡೋಕೆ ಹೋಗಿದ್ದಾನೆ. ಆ ಟೈಮಲ್ಲಿ ಗ್ಯಾಸು ಇದಾಗಿ ಗ್ಯಾಸ್ ಒಂದು ಲೀಕ್ ಆಗಿ ಮಗ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾನೆ. ಎಲ್ಲ ಬರಲಿಲ್ಲ ಅಂತ ತಾಯಿ ಮತ್ತೆ ಬಾತ್ರೂಮ್ಗೆ ಹೋಗಿದ್ದಾಗ ಅವಳಿಗೂ ಉಸಿರಾಟ ಪ್ರಾಬ್ಲಮ್ ಆಗಿ ಅವಳು ಅಲ್ಲೇ ಎಕ್ಸ್ಪೈರ್ ಆಗಿದ್ದಾಳೆ. ಗ್ಯಾಸ್ ಗೀಸರ್ನಿಂದ ಆಗುವ ಸೈಡ್ ಎಫೆಕ್ಟ್ ಏನು ಅನ್ನೋದನ್ನ ನೋಡುವುದಾದ್ರೆ, ಗ್ಯಾಸ್ ಗೀಸರ್ ಎಫೆಕ್ಟ್. ಗ್ಯಾಸ್ ಗೀಸರ್ ಬಳಸೋದ್ರಿಂದ ಆರೋಗ್ಯಕ್ಕೆ ತೊಂದರೆ. ಜ್ಞಾನ ತಪ್ಪುವುದರ ಜೊತೆಗೆ ಪಾರ್ಶ್ವವಾಯು ಬರಬಹುದು. ಎಪಿಲೆಪ್ಸಿ, ಕಾರ್ಡಿಯಾಕ್ ಅರೆಸ್ಟ್ ಆಗುವ ಸಾಧ್ಯತೆ ಇರುತ್ತೆ. ಪಾರ್ಕಿನ್ಸನ್ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವ ಸಾಧ್ಯತೆ. ಕಾರ್ಬನ್ ಮೊನಾಕ್ಸೈಡ್, ನೈಟ್ರಸ್ ಆಕ್ಸೈಡ್ ಹೆಚ್ಚಾಗುತ್ತದೆ. ತಲೆನೋವು, ತಲೆಸುತ್ತು, ಮರೆವು ಸಮಸ್ಯೆ ಹೆಚ್ಚಳಕ್ಕೆ ಕಾರಣ. ತಾಯಿ ಮಗ ಇಬ್ಬರು ಕೂಡ ವಿಷ ಅನಿಲ ಸೇವನೆಯಿಂದ ಮೃತಪಟ್ಟಿದ್ದು, ಮಗಳು ತಬ್ಬಲಿಯಾಗಿದ್ದಾಳೆ. ಗ್ಯಾಸ್ ಗೀಸರ್ ಬಳಸುವವರು ಅನಿಲ ಸೋರಿಕೆ ಬಗ್ಗೆ ಎಚ್ಚರಿಕೆ ವಹಿಸಲೇಬೇಕು ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಮಹದೇವಸ್ವಾಮಿ ಕುರ್ನೇಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ.